ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರ ನಮಸ್ಕಾರ. ಕೃಷ್ಣ ಅಜಯ್ ರಾವ್ ಅವರ ಬಹುನಿರೀಕ್ಷಿತ ಯುದ್ಧಕಾಂಡ ಚಾಪ್ಟರ್ 2 ರಿಲೀಸ್ ಆಗಿದೆ. ಕ್ಲೈಮ್ಯಾಕ್ಸ್ ಸಖತ್ ಮ್ಯಾಟ್ರ್ ಆಗಿದೆ. ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವಂತಹ ವಿಷಯ. ಸರ್, ಯೂಶಲಿ ಈ ಥರದ ಕ್ಲೈಮ್ಯಾಕ್ಸ್ ನೋಡಿರಲಿಲ್ಲ ನಾನು. ಅಂದರೆ ಸ್ಟ್ರೇಟ್ ಅವೇ ಸಿನಿಮಾ ಮುಗಿದ ನಂತರ ಈ ವಿಷಯ, ದೊಡ್ಡ ವಿಷಯ ರಾಷ್ಟ್ರಪತಿಗೆ ಮುಟ್ಟಬೇಕು ಅಂತ ತುಂಬ ಸಿಂಬಲಿಕ್ ಆಗಿದ್ರಿ. ಅದು ಸತ್ಯ ಕೂಡ. ಆ ಒಂದು ಪಾಯಿಂಟ್ ತುಂಬ ಟ್ರಿಗರಿಂಗ್ ಆಗಿತ್ತು ನನಗೆ. ಅಲ್ಲ, ಹೌದು, ನೀವು ಹೇಳ್ತಾರೆ ಸತ್ಯ. ನಿಮ್ಮ ಮಾತಲ್ಲಿ ಉತ್ತರ ಇದೆ. ಅದು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಅದು ಈ ಸಿನಿಮಾ ಮುಖಾಂತರ ಅವರಿಗೆ ಆ ವಿಷಯ ತಲುಪೋ ಆಗಬೇಕು ಅಂತ ನನ್ನ ಕೋರಿಕೆ. ಪ್ರೆಸ್ ಮೀಟಲ್ಲಿ ರವಿ ಸರ್ ಕೊಟ್ಟು ತೆಗೆದುಕೊಂಡಂತಹ ಟಿಕೆಟು ವರ್ತ್ ಆಯಿತು ಅಂತ ಈ ಆಡಿಯನ್ಸ್ ಮೂಲಕನೇ ಕನ್ವೆ ಆಗಿರುತ್ತೆ. ಈ ಥರದೊಂದು ಸ್ಟ್ರಾಂಗ್ ಕನ್ವಿಕ್ಷನ್ ಮೂಲಕ ಮತ್ತೆ ಗುರು ಹ್ಯಾವ್ ಟು ಡೂ ಸಮಥಿಂಗ್ ಅನ್ನೋಂಥ ಒಂದು ಮೈಂಡ್ಸೆಟ್ಟು ಅಜಯ್ ರಾವ್ಗೆ. ಅದು ಅಲ್ಲ, ಇದು ಕನ್ನಡಿಗರ ಸ್ವಾಭಿಮಾನ. ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರವನ್ನು ವೀಕ್ಷಣೆ ಮಾಡ್ತೀವಿ ಅನ್ನೋದು ಕನ್ನಡಿಗರ ಸ್ವಾಭಿಮಾನ. ನನಗೆ ಗೊತ್ತು, ಇವತ್ತು ಪೈರಸಿ ಬರ್ಬೋದು, ಇನ್ನೊಂದು ಏನೇನೋ ಅಡಚಣೆಗಳು ಬರ್ಬೋದು, ಬಟ್ ಕನ್ನಡಿಗರ ಸ್ವಾಭಿಮಾನ ಕನ್ನಡ ಪಿಕ್ಚರ್ನ ಕೈ ಬಿಡಲ್ಲ. ಒಳ್ಳೆ ಸಿನಿಮಾ ಅಂತ ಬಂದಾಗ ಆ ಸ್ವಾಭಿಮಾನದಿಂದ ರವಿ ಸರ್ ಹೇಳ್ದಂತೆ ಟಿಕೆಟನ್ನು ಖರೀದಿ ಮಾಡಿ ಟಿಕೆಟ್ ತೊಗೊಂಡು ಸಿನಿಮಾಗೆ ಬಂದು ಸಿನಿಮಾನ ಗೆಲ್ಲಿಸ್ತಾರೆ. ಇದು ಬಲವಾದ ನಂಬಿಕೆ, ಇದು ಹಾಗೆ ಆಗುತ್ತೆ. ನನಗೆ ಆಡಿಯನ್ಸ್ ತುಂಬ ಕಡೆ ಕನೆಕ್ಟ್ ಆಗಿದೆ ಅಂತಂದರೆ, ಕೃಷ್ಣ ಅನ್ನುವಂಥದ್ದನ್ನು ಬೇರೆ ಥರದಲ್ಲಿ ಹೇಳಿದ್ರು ಮುಂಚೆ ಕೃಷ್ಣಲೀಲಾ ಮೂಲಕ. ಈಗ ಇದು ಹೇಳಲೇಬೇಕಾಗಿತ್ತು, ಅಜಯ್ ರಾವ್ ಅದನ್ನು ಹೇಳಿದ್ದಾರೆ ಅಂತ. ಅಲ್ಲ, ಈ ಸಿನಿಮಾ ಮುಖಾಂತರ ನಂದೊಂದು ಕೃಷ್ಣನ ಅವತಾರ. ಈ ಸಿನಿಮಾ ಬಂದು ನೋಡಿ ಗೆಲ್ಲಿಸಿ ಸಮಾಜದಲ್ಲಿ ಸುಧಾರಣೆ ಆದರೆ ಪ್ರತಿಯೊಬ್ಬರು ಒಂದೊಂದು ಅವತಾರ ತಾಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.